ಈ ತಿಂಗಳು 4ನೇ ತಾರೀಕು ಇದನ್ನೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ಇದು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ಇದು, ಚುಟ್ಕಾದಂತ ಪ್ರೆಸ್ ಮೀಟು. 4ನೇ ತಾರೀಕು ಈ ತಿಂಗಳು 4ನೇ ತಾರೀಕು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತೆ RCB ಅವರು ಕ್ರಿಕೆಟ್ ಪ್ಲೇಯರ್ಸ್ಗೆ RCB ಪ್ಲೇಯರ್ಸ್ಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದೆ. ಫೆಲಿಸಿಟೇಷನ್ ಪ್ರೋಗ್ರಾಮ್ ನನಗೆ ಬೆಳಗ್ಗೆ ಬಂದು 11:29 ಕರೆದು ರಿಕ್ವೆಸ್ಟ್ ಮಾಡಿದ್ರು. ನಾನು ಒಪ್ಕೊಂಡೆ ಮಾಡಿ ಅಂತ ಹೇಳಿದೆ. ಮತ್ತೆ ಚೀಫ್ ಸೆಕ್ರೆಟರಿನೂ ಫೋನ್ ಮಾಡಿದ್ರು ನನಗೆ, ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಗವರ್ನರ್ ಕೂಡ ಅಟೆಂಡ್ ಮಾಡಿದ್ರು. ಪತ್ರಿಕೆಗಳಲ್ಲೆಲ್ಲ ಟಿವಿ ಚಾನೆಲ್ಗಳೆಲ್ಲ ಏನ್ ಪ್ರಚಾರ ಆಗ್ಬಿಟ್ಟಿದೆ ಅಂತಂದ್ರೆ ಗವರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ತರ ಆಗ್ಬಿಟ್ಟಿದೆ. ಇಟ್ ಇಸ್ ನಾಟ್ ಕರೆಕ್ಟ್. ಗೋವಿಂದರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಇದ್ನಲ್ಲ, ಅವರು ಫೋನ್ ಮಾಡಿ ಕೊಟ್ಟರು ನನಗೆ, ಗವರ್ನರ್ ಬರ್ತಾ ಇದ್ದಾರೆ ಅಂತ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ಸೊ ಗವರ್ನರ್ ಬಂದಿದ್ರು. ಫೆಲಿಸಿಟೇಷನ್ ಪ್ರೋಗ್ರಾಮ್ 20 ನಿಮಿಷದಲ್ಲಿ ಮುಗಿದೋಯ್ತು. ಮಳೆ ಬಂದ್ಬಿಡ್ತು, ಅವರು ಹೊರಟೋದ್ರು, ನಾನು ಮನೆಗೆ ಹೋದೆ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಅವತ್ತು. ಯಾಕಂದ್ರೆ ಪತ್ರಿಕೆಗಳಲ್ಲೆಲ್ಲ ಟಿವಿ ಚಾನೆಲ್ಗಳಲ್ಲೆಲ್ಲ ಗವರ್ನರ್ ಯಾರು ಕರೀಲಿಲ್ಲ, ಅವರಾಗಿದ್ದೇ ಬಂದಿದ್ರು ಅಂತ ಬಂದಿತ್ತಲ್ಲ, ಅದಕ್ಕೆ ಈ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದೆ. ಇನ್ನೇನಾರ ಕೇಳಾಗಿದ್ರೆ ಕೇಳಿದ್ದೀನಿ. ಹೇಳಿ ಏನು ಅರ್ಥ ಹೇಳಿದ್ರಿ. ಗೋವಿಂದರಾಜು ಫೋನ್ ಮಾಡಿ ಕೊಟ್ಟರು ನನಗೆ, ಗವರ್ನರ್ಗೆ. ನಾನು ಹೋಗ್ತಾ ಇದ್ದೀನಿ ವಿಧಾನಸೌಧದ ಮುಂದೆ ನಡೀತಕ್ಕಂಥ ಪ್ರೋಗ್ರಾಮ್ಗೆ, ನೀವು ಬರ್ರಿ ಅಂತ ನಾನೇ ಕರೆದೆ. ಯಾರು ಅಲ್ಲಿ ನನಗೆ ಗೊತ್ತಿಲ್ಲ, ಅದು ಯಾರು ಕರೆದಿದ್ರು ನನಗೆ ಗೊತ್ತಿಲ್ಲ. ನಾನು ಕರೆದೆ, ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ನಾನು ಹೇಳೋದು ಅರ್ಥ ಆಯ್ತಲ್ಲ ನಿಮಗೆ? ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ. ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅದು ಮತ್ತೆ ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅಲ್ಲ. ಯಾರಿಗೆ ನಂಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಗೋವಿಂದರಾಜು ಫೋನ್ ಮಾಡಿ ಕೊಟ್ಟ ಗವರ್ನರ್ಗೆ ನಾನು ಹೋಗ್ತಾ ಇದ್ದೀನಿ ಫಂಕ್ಷನ್ಗೆ. ಇಟ್ ಇಸ್ ನಾಟ್ ಎ ಗವರ್ಮೆಂಟ್ ಫಂಕ್ಷನ್, ಇಟ್ಸ್ ಎ ಫಂಕ್ಷನ್ ಅರೇಂಜ್ಡ್ ಬೈ KSCA and RCB. ಐ ಆಮ್ ಗೋಯಿಂಗ್ ದೇರ್, ನೀವು ಬರ್ರಿ ಅಂತ ಕರೆದೆ. ಗೊತ್ತಾಯ್ತಾ? ಐ ಹೋಪ್ ದಟ್ ಐ ಮೈಸೆಲ್ಫ್ ಮೇಡ್ ವೆರಿ ಕ್ಲಿಯರ್. ಬಹುತೇಕರು ವಿಧಾನಸೌಧ ಮುಂಭಾಗ ಕಾರ್ಯಕ್ರಮ ಆಯೋಜನೆ ಮಾಡಿದ ಕಾರಣ ಸರ್ಕಾರಿ ಕಾರ್ಯಕ್ರಮ ಅಂತಾನೆ ಭಾವಿಸಿದ್ದಾರೆ. ನೋಡಪ್ಪ, ಭಾವನೆಗಳು ನೀನು ಏನು ಭಾವಿಸ್ಕತಿ ಅನ್ನೋದು ನನಗೆ ಗೊತ್ತಿರಲ್ಲ. ಬಟ್ ನನಗೆ ಬೆಳಿಗ್ಗೆ 11:29 ಶಂಕರ್ ಮತ್ತೆ ಜಯರಾಮ್ ಅವರಿಬ್ರು ಬಂದು ಕರೆದ್ರು. ಮತ್ತೆ RCB ಅವರು ಯಾರೋ ಗೊತ್ತಿಲ್ಲ ನನಗೆ, ಇವರಿಬ್ರು ಗೊತ್ತಿದ್ದವರು ಕರೆದ್ರು ನನಗೆ. ಅವರು ರಿಕ್ವೆಸ್ಟ್ ಮಾಡಿದ್ರು ಫಂಕ್ಷನ್ಗೆ ಅಟೆಂಡ್ ಮಾಡಿ ಸರ್ ಅಂತ. ನಾನು ಅಟೆಂಡ್ ಮಾಡಿದೆ. ಅಭಿವೃದ್ಧಿ ನಿಗಮಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣ ಸಾಲ್ತಾನೆ ಇಲ್ಲ, ತೀರಾ ಹಿಂದುಳಿತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಉದಾಹರಣೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇವಲ 2 ಕೋಟಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಮರಾಠಿ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ ಕೊಟ್ಟಿದೆ ಅಂತೇಳಿ ಅವಲ್ಲಿನ ಅಧ್ಯಕ್ಷರೇ ನಮಗೆ ಹೇಳಿದ್ದಾರೆ. ಯಾವ ಅಧ್ಯಕ್ಷರು? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಕೇಳಿದ್ರೆ ಕೊಡ್ತೀವಿ. ಅವರು ಕೇವಲ 2 ಕೋಟಿ ಕೊಟ್ಟಿದ್ದಾರೆ. ಕೇಳಪ್ಪ ಇಲ್ಲಿ